ರವಿ ಏನಾಯ್ತು? ಏನಿಲ್ಲಮ್ಮ, ಚಿತ್ತುಗೆ ಕೆಟ್ಟ ಕನಸು ಬಿತ್ತಂತೆ, ಗಾಬರಿ ಆಗ್ಬಿಟ್ಟಿದ್ದಾಳೆ. ನಾನ್ ಸಮಾಧಾನ ಮಾಡ್ತೀನಿ, ನೀನ್ ಮಲ್ಕೋ. ನೋಡು, ಚಿತ್ರಂಗೆ ದೃಷ್ಟಿ ಆಗಿರ್ಬೇಕಪ್ಪ. ಬೀರು ಒಳಗೆ ಅಯ್ಯಪ್ಪ ಸ್ವಾಮಿ ಭಸ್ಮ ಇದೆ, ತಗೊಂಡ್ ಹಚ್ಚಪ್ಪ. ಆಡ್ಬೇಡ ಚಿತ್ತು, ಪ್ಲೀಸ್. ಏನಾಯ್ತು ಅಂತ ಈಗ? ನೋಡು, ಆಡ್ಬಾರ್ದು. ಸ್ಮೈಲ್ ಸ್ಮೈಲ್. ಚಿತ್ತು, ನಿನ್ ಮೇಲೆ ಎಷ್ಟು ಆಸೆ ಇಟ್ಟಿದ್ದೀನಿ. ಯಾಕೆ ಈಗ ಎದುರ್ತಿದ್ಯಾ? ನಿನ್ ಪ್ರಾಬ್ಲಮ್ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸರಿ ಬಿಡು, ಇನ್ನು 4 ದಿನ ನಿನ್ ತಂಟೆಗೆ ನಾನು ಬರಲ್ಲ, ಸರಿನಾ? ರಿಲ್ಯಾಕ್ಸ್, ಮಲ್ಕೋ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಹೇಳಲೇ ಇಲ್ಲ? ಗುಡ್ ಮಾರ್ನಿಂಗ್. ನೀನ್ ಹೇಳಿದ್ ನನಗಂತೂ ಕೇಳಿಸ್ಲಿಲ್ಲ, ನಿನಗಾರು ಕೇಳಿಸ್ತಾ? ಅದೇನು ಗುಡ್ ಮಾರ್ನಿಂಗ್? ಬೆಳಗ್ಗೆ ಬೆಳಗ್ಗೆ ಗಂಡನ್ ನೋಡಿದಾಗ ಬ್ರೈಟ್ ಆಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಹೇಳು. ವೆರಿ ಗುಡ್. ಸಖತ್ತಾಗಿದೆ. ಯಾರು ಮಾಡಿದ್ದು? ನಾನೇ. ಸೂರ್ಯೋದಯ ಆಗಿದ ತಕ್ಷಣ ಸರಿ ಹೋಗ್ಬಿಡ್ತಾಳೆ. ಅತ್ತೆ, ಏನಮ್ಮ? ನೀವು ಹೆಚ್ಚಬೇಡಿ, ನಾನೇ ಹೆಚ್ಚುತ್ತೀನಿ. ತಗೊಳ್ಳಿ, ಕಾಫಿ ಕುಡೀರಿ. ಆಯ್ತಮ್ಮ. ರವಿ, ಕಾಫಿ ಕೊಟ್ಯಾ? ಚಿತ್ತು, ನನ್ ಬ್ಲಾಕ್ ಪ್ಯಾಂಟ್ ಅಲ್ಲಿ ಎಲ್ಲಿ ಅಂತ ಕೇಳಿದೆ ಅಷ್ಟೇ. ಕೂತ್ಕೋ. ಬೀರುನಲ್ಲಿದೆ. ಬೀರಲ್ಲ? ಸರಿ ಕೂತ್ಕೋ. ಏನಮ್ಮ ಇವಳು ದೊಡ್ಡ ಎಸ್ಟೇಟ್ ಓನರ್ ಸೋಸೆ ಇಲಿ ಮರಿ ತರ ಕುಯ್ 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 ಅಂತ ಮಾತಾಡ್ತಾಳೆ. ಸಾಕ್ ಸುಮ್ನೆ ಇರೋ. ನಿನ್ನಂತ ಸೋಮಾರಿ ಸಾವುಕಾರಂಗೆ ಗಟ್ಟಿಯಾಗಿ ಮಾತಾಡಿ ಕಿವಿ ಹಿಂಡೋಳೆ ಸಿಗ್ಬೇಕಾಗಿತ್ತು. ನೀ ಬಾಮ್ಮ, ಕೂತ್ಕೋ. ಪುಣ್ಯ ಮಾಡಿದ್ಯೋ ಇಂತ ಹೆಂಡತಿ ಸಿಗೋಕೆ. ಅಲ್ಲಮ್ಮ, ಇಷ್ಟು ದಿನ ನಾನ್ ನಿನ್ ಜೊತೆ ಇದ್ದೀನಿ, ನಾನ್ ಬಿಟ್ಬಿಟ್ಟು ಅವಳ ಪರವಾಗಿ ಮಾತಾಡ್ತೀಯಲ್ಲ. ಬಾಮ್ಮ, ಕೂತ್ಕೋ. ನೋಡು ಹೇಗ್ ಮಾತಾಡ್ತಾ ನೀವನು ಅಲ್ವೋ? 8 ಗಂಟೆಗೆ ಎದ್ದೇಳೋ ಎಸ್ಟೇಟ್ ಯಜಮಾನನ್ಗೆ ಯಾರ್ ಮರ್ಯಾದೆ ಕೊಡ್ತಾರೆ ಹೇಳು? ಅಲ್ವೋ? ನೀನ್ ಎಷ್ಟು ದಿವಸ ಆಯ್ತು ಎಸ್ಟೇಟ್ ನೋಡಿ? ಹೋಗಿ ಒಂದ್ ರೌಂಡ್ ಹೊಡ್ಕೊಂಡ್ ಬಾ. ನಿಂಗಲ್ಲಮ್ಮ ಹೇಳಿದ್ದು, ಅವನಿಗೆ. ಹೋಗೋ.
ಪಗ್ಗುಂಜಿ ಬಂದ ಹೋಗ್ತೀನಿ. ಬರ್ತೀರಾ? ಬರ್ತೀನಪ್ಪ.